ಹರಿ ಓಂ. ಹರಿ ಓಂ. ನಾವೆಲ್ಲರೂ ಕೂಡಿ ಒಂದು ಸತ್ಸಂಗ ಮಾಡ್ತಾ ಇದ್ದೇವೆ ರೀ. ಈ ಸತ್ಸಂಗದ ಮುಖಾಂತರವಾಗಿ ನಾವು ಸತ್ವಾಣಿ ಕೇಳ್ತಾ ಇದ್ದೇವೆ, ಅಂದರೆ ಪರಮಾತ್ಮನ ವಾಣಿ ಕೇಳ್ತಾ ಇದ್ದೇವೆ. ಆ ಪರಬ್ರಹ್ಮನ ಸ್ವರೂಪದ ಆಶೀರ್ವಾದ ನಮ್ಮ ಮೇಲೆ ಹೇಗಾಗಿರುತ್ತದೆ ಅಂಥೇಳಿ ಈ ಶ್ಲೋಕದೊಳಗೆ ಹೇಳ್ತಾರೆ ರೀ. ಇದು ಭರ್ತೃಹರಿಯ ನೀತಿ ಶತಕ ರೀ. ಅದರೊಳಗಿಂದ 25ನೇ ಶ್ಲೋಕ ರೀ ಇದು. ಈ ಶ್ಲೋಕದಲ್ಲಿ ಹೇಳ್ತಾರೆ, ತುಷ್ಟ ಅಂದರೆ ತೃಪ್ತ ರೀ. ಯಾರ ಮೇಲೆ ಭಗವಂತನ ಕೃಪೆ ಆಗಿರುತ್ತದೆಯೋ ಅವರಿಗೆ ಈ ರೀತಿಯಾಗಿರುವಂತಹ ಪ್ರಸಾದ ಅಂಥೇಳಿ ದೇವರ ಪ್ರಸಾದ ಸಿಕ್ಕಿರ್ತೈತಿ ಅಂತ ಹೇಳ್ತಾರೆ. ಸೂನುಹು ಸಚ್ಚರಿತ. ಸೂನುಹು ಅಂತ ಹೇಳಿದ್ರೆ ಇಲ್ಲೇ ಮಕ್ಕಳು ಅಂತಾರೆ ರೀ. ಮರಾಠಿ ಒಳಗೆ ಸೂನ್ ಅಂತ ಹೇಳಿದ್ರೆ ಸೊಸಿ ರೀ. ಸೂನ್ ಅಂತ ಹೇಳಿದ್ರೆ ಮತ್ತು ಸೊಸಿ ಚಲೋ ಸಿಗ್ಬೇಕು ನೋಡ್ರಿ. ಜಗತ್ನ್ಯಾಗ ಏನಿಲ್ಲಂದ್ರೂ ಪರವಾಗಿಲ್ಲ ರೀ. ತಾಯಿ ಅಂತಕ್ಕಿ ಸೊಸಿ ಸಿಕ್ಲು ನಮ್ಮ ಜೀವನ ಪಾರ್. ಮಾಡಿನೂ ಹಾಕ್ತಾಳೆ, ಗಂಡಗೂ ಸಂಭಾಳಿಸ್ತಾಳೆ, ಮಕ್ಕಳಿಗೂ ಸಂಭಾಳಿಸ್ತಾಳೆ, ಮನೆ ಸಂಭಾಳಿಸ್ತಾಳೆ. ನಾವು ದೂರ ಕುಂತ ರಾಮಕೃಷ್ಣ ಅನ್ಕೊತಿರ್ತೇವೆ, ನಮಗಂತೂ ತನ್ನ ಕೊಟ್ಟರೆ ಸಾಕ್ರಿ. ಅದಕ್ಕಾಗಿ ಹೇಳ್ತಾರೆ ಇಲ್ಲಿ ಅವರು ಸೂನಃ ಸಚ್ಚರಿತ ಅಂತ ಹೇಳ್ತಾರೆ. ಸೂನ್ ಅಂತ ಹೇಳಿ ಪ್ರಜಾ ಅಂತ ಹೇಳ್ತಾರೆ, ಮಕ್ಕಳು ಅಂತಾರೆ. ಮಕ್ಕಳು ಎಂಥದ್ದು ಹುಟ್ಟಿರ್ಬೇಕಪ್ಪ ಅಂದರೆ ಸಚ್ಚರಿತರಿ, ಒಳ್ಳೆ ಮಕ್ಕಳು ಹುಟ್ಟಬೇಕು. ಶ್ರೀರಾಮಚಂದ್ರನಂಥ ಮಕ್ಕಳು ಹುಟ್ಟಬೇಕು. ತಂದೆ ತಾಯಿಗಳ ಮಾತಿಗೆ ಶಿರಸ ವಹಿಸುವಂತಹ, ತಂದೆಯ ಮಾತಿಗೆ ಅವನು ಅರಣ್ಯಕ್ಕೆ ಹೋದಾರಿಪ್ಪ. ಒಂದು ಮಾತು ಬರೇ ನೀವು ಹೋಗಪ್ಪ, ಯಾಕೆ ಯಾರಿಗೆ ಹೇಳಿಕೊಟ್ಟಿದ್ದೀವರ ಅಂತ ಅನ್ನಲಿಲ್ಲ, ಏನಿಲ್ಲ. ನಿನ್ನ ಮಾತು ವೇದವಾಕ್ಯ. ಅದಕ್ಕಾಗಿ ಜೀವನದಲ್ಲಿ ಮಕ್ಕಳ ಸುಖಾನ ಸುಖ ರೀ. ಅಂಥ ಕಾಲಕ್ಕೆ ನಮಗೆ ಸುಖ ಸಿಗೋದು ಎದರ್ಲಿಂದ ಮಕ್ಕಳಿಂದಲ್ಲ ರೀ. ಆ ಮಕ್ಕಳು ಒಳ್ಳೆ ಉಂಟಾದರೂ ಒಳ್ಳೇದು ರೀ. ಅದಕ್ಕಾಗಿ ಹೇಳ್ತಾರೆ ರೀ, ನಮ್ಮ ದೇಶದೊಳಗೂ ಒಬ್ರದ್ದು ಮಗ ಚಲೋ ಹುಟ್ಟಿಲ್ಲ ರೀ. ರೈತರಿಗೆ ಇದನ್ನು ಕೊಡಾಕತ್ತಿದ್ರಂತ, ಏನ್ರಿ ಅದು ಸಬ್ಸಿಡಿ. ಹಂಗೆ ಅವ್ರದ್ದು ಫಸಲ್ ಕೆಟ್ಟೈತಲ್ಲ, ಇವ್ರದ್ದು ಫಸಲ್ ಕೆಟ್ಟೈತಿ, ಅದಕ್ಕಾಗಿ ಅವ್ರಿಗೂ ಕೊಡ್ರಿ ಅಂದಾರ. ಅಂದರೆ ಮಕ್ಕಳು ಸರಿ ಇಲ್ಲ ಅಂತ ಹೇಳಿದರೆ ಬುಡಾಪ ಆನಂದದಾಯಕ ಹೋಗಂಗಿಲ್ಲ ರೀ. ಅವ್ರು ನಮಗೆ ಸೇವಾ ಮಾಡ್ಬೇಕು ರೀ. ನಾವು ಅವ್ರ ಸೇವಾ ಮಾಡುವಂಗಿದ್ರೆ ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ಲೋಪೇಣ ಲಭ್ಯತೆ. ನಮ್ಮ ಪಾಪ ಪುಣ್ಯಕ್ಕೆ ತಕ್ಕಂಥ ಮಕ್ಕಳು ಹುಡ್ತಾರೆ ರೀ. ನಾವು ಮಾಡಿದ್ದ ನಾವು ಕೆಟ್ಟದ್ದೇವನ್ನು ಸುಖ ರೀ. ಆ ಮಕ್ಕಳದ್ದೇನು ತಪ್ಪಿಲ್ಲ, ನಮ್ಮದು ಪ್ರಾರಬ್ಧ ಕೆಟ್ಟದ. ನಾವು ಯಾರಿಗೋ ಮೊದಲು ಮಾಡಿ ಬಂದೇವಿ, ನಾವು ಭೋಗ್ಸಾಕತ್ತೇವೆ ರೀ. ಅದಕ್ಕಾಗಿ ತಂದೆ ತಾಯಿಗಳನ್ನ ಮಾತೃದೇವೋಭವ ಪಿತೃದೇವೋಭವ ಅನ್ನುವಂತಹ ಮಕ್ಕಳು ನಿಮಗೆ ಇದ್ದರೆ ನಿಮ್ಮ ಮೇಲೆ ಭಗವಂತನ ಕೃಪೆ ಇದೆ ಅಂತ ತಿಳ್ಕೊಬೇಕಂತಾರೆ ಇವರು. ಎರಡನೇದು ಹೇಳ್ತಾರೆ, ಸತಿ ಪ್ರಿಯತಮಾಹ. ಹೆಂಡತಿನೂ ಚಲೋ ಸಿಗ್ಬೇಕ್ರಿಪ್ಪ. ಆ ಮಕ್ಕಳ ಹ್ಯಾಂಗಾರ ಇರಲಿ ರೀ, ಜೊತೆಗಿದ್ದವ್ರು ಸಾಯೋ ತನಕ ಜೋಡಿ ಚಲೋ ಇರ್ಬೇಕು ರೀ. ಆ ಜೋಡಿ ಚಲೋ ಇಲ್ಲ, ಒಂದರ ರಥದ ಎರಡು ಗಾಲಿ ಇದ್ದಂಗೆ ರೀ. ಅವು ಎರಡು ಸುಸೂತ್ರ ಹೋದ್ರೆ ನಾವು ಗುರಿ ಮುಡ್ತೇವೆ. ಒಂದು ಏನಂತಾರೆ ರೀ, ಒಂದು ಕೆರಿಗೆ ಎಳಿತೈತಿ, ಒಂದು ಬಾವಿಗೆ ಎಳಿತೈತಿ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಸತ್ಯವಾದ ಪ್ರಿಯವಾದ ಹಿತವಾದ ಮಾತನಾಡುವಂತಹ ಹೆಂಡತಿ ಸಿಗಬೇಕು. ಮಾಡಿ ಹಾಕುವಂತಹ ಹೆಂಡತಿ ಸಿಗಬೇಕು. ಆಕೆ ಊಟ ನೀಡುವಾಗ ತಾಯಿ ಅಂತೆಯೂ, ಸಲಹೆ ಹೇಳುವಾಗ ಮಂತ್ರಿ ಅಂತೆಯೂ, ಎಲ್ಲದ್ರಾಗೂ ಸಹಿತ ಒಂದೊಂದು ಹೇಳ್ತಾರೆ ರೀ. ಎಲ್ಲ ಗುಣದಕ್ಕಿ ಇರ್ಬೇಕು ರೀ ಆಕೆ, ತಾಯಿ ಸಮಾನೂ ಇರ್ಬೇಕು ರೀ ಆಕೆ. ಅದಕ್ಕಾಗಿ ಸತಿ ಪ್ರಿಯತಮಾಹ. ಮುಂದೆ ಹೇಳ್ತಾರೆ, ಸ್ವಾಮಿ ಪ್ರಸಾದೋನ್ಮುಖ. ಅಂದರೆ ನಿಮ್ಮ ಒಡೆಯ ಅದಾನ ನೋಡ್ರಿ, ಅವನು ಪ್ರೀತಿಲಿಂದ ಮಾತನಾಡುವಂಥವ್ನು ಇರ್ಬೇಕು. ನಾವು ಯಾರ ಕೈಯಾಗ ಕೆಲಸ ಮಾಡ್ತೇವೆ ನೋಡ್ರಿ, ಸ್ವಾಮಿ ಅಂದರೆ ಒಡೆಯ. ಆ ಒಡೆಯನಾಗಿದ್ದವನು ಪ್ರೀತಿಲಿಂದ ಮಾತನಾಡುವವರು ಇರ್ಬೇಕು. ಮಾತಿಗೆ ಬೈಯೋದು, ಎಲ್ಲರ ಮುಂದಿನ ಸಟ್ ಮಾಡೋದು ಮಾಡಿದ್ರೆ ತ್ರಾಸ ಅನ್ನಿಸ್ತೈತೆ ರೀ. ಅದಕ್ಕಾಗಿ ಒಬ್ಬನ ಮನುಷ್ಯ ನಗ್ತಿದ್ದೇ ಇಲ್ಲಂತ. ಅವಾಗ ಅವ್ರಿಗೆ ಅಂದ್ರಂತ, ಏನು ರೀ ಹಿಂಗೆ ನಗಂಗೆ ಇಲ್ಲೇನ್ರಿ ನೀವು, ನಗುದ ಬಿಟ್ಬಿಟ್ಟೇನ್ರಿ, ಯಾರ ಜೊತೆಗೆ ನಗ್ಬೇಕ್ರಿ ನಾನು? ಮಕ್ಳ ಮುಂದೆ ನಕ್ಕು ಮಾತಾಡಿದ್ರೆ ಪಾಕೆಟ್ ಮನಿ ಕೇಳ್ತಾವೆ. ಹೆಂಡತಿಗೆ ನಕ್ಕು ಮಾತಾಡಿದ್ರೆ ಬರೀ ರೇಷ್ಮೆ ಸೀರೆ ಕೊಡಿಸ್ರಿ, ನೆಕ್ಲೆಸ್ ಕೊಡಿಸ್ರಿ ಅಂತ ಸ್ವಲ್ಪ ನಕ್ಕು ಮಾತಾಡಿದ್ರೆ
ಆ ಕೆಲಸದವ್ರ ಜೊತೆಗೆ ನಕ್ಕು ಮಾತಾಡಿದ್ರೆ ಪಗಾರ ಇರಸ್ ಅಂತಾರೆ. ಅದಕ್ಕೆ ಅವಾಗ್ಲಿಂದ ನಾನು ನಗುದ ಬಿಟ್ಬಿಟ್ಟೇನೆ ರೀ. ಆವಾಗ ಓಡ್ಕೊಂತ ಒಬ್ರು ಬಂದಂತ, ನಿಮ್ಮ ಫೋಟೋ ತೊಗೋತೇವ್ರಿ ಅಂದ್ರ. ಯಾಕಪ್ಪ ಅಂದಂತ, ನಮ್ಮ ಕೂಸು ಊಟನ ಮಾಡಂಗಿಲ್ಲ ರೀ, ಅದಕ್ಕೆ ಹೆದರ್ಸಾಕಬೇಕು ಅಂದ್ರಂತ. ಅಂದ್ರೆ ಕೆಟ್ಟ ಮುಸುಡಿ ಮಾಡಿದ್ದವ್ರು ಇದ್ರೆ ಎಷ್ಟು ಹೆದರ್ಕಿರಿ. ಮತ್ತು ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಡೆಯನಾಗಿದ್ದವನು ಒಳ್ಳೆಯವನು ಇರಬೇಕು ರೀ. ಅದಕ್ಕೆ ಹೀನ ಜನರ ಕೆಲಸ ಮಾಡಬಾರ್ದ್ರಿ. ಹೀನ ಜನರ ಕಡೆ ಕೆಲಸ ಮಾಡಿದ್ರೆ ಅದೇನು ಉದ್ಧಾರ ಆಗಂಗಿಲ್ಲ ರೀ. ಮಾಡೋದಾಗಿದ್ದೇ ಆದರೆ ಉತ್ತಮರ ಸೇವೆಯನ್ನು ಮಾಡಿದ್ದೇ ಆದರೆ ಅವರು ಉತ್ತಮವಾಗಿದ್ದನ್ನು ಕೊಡ್ತಾರೆ ರೀ. ಮುಂದೆ ಅವ್ರದ್ದು ಯೋಗಕ್ಷೇಮ ನೋಡ್ಕೋತಾರೆ. ಎಷ್ಟೋ ಮಂದಿ ತಮ್ಮ ಆಳು ಮಕ್ಕಳದ್ದು ಮದ್ವೆ ಮಾಡಿಕೊಡ್ತಾರೆ, ಅವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ತಾರೆ. ಭಾಳ ಮಂದಿ ಇರ್ತಾರೆ ರೀ, ಇಲ್ಲಂತಿಲ್ಲ. ಅದಕ್ಕಾಗಿ ಆ ಸದ್ಗುರುವಿನ ಕೃಪಾ, ಭಗವಂತನ ಕೃಪಾ ನಮ್ಮ ಮೇಲೆ ಇದ್ದಿದ್ದೇ ಆದರೆ ನಮಗೆ ಅವನು ಸ್ವಾಮಿ ಪ್ರಸಾದ ಮುಖ ಇದ್ದವನು ಸಿಗ್ತಾರೆ ರೀ. ಗಂಟು ಮುಖ ಹಾಕ್ಕೊಂಡಿದ್ದವ್ರು ಸಿಗಂಗಿಲ್ಲ ರೀ. ಹಂಗೆ ಎದುರುಗಡೆ ಮನೆಯವರು ಚಲೋ ಇರ್ಬೇಕು ರೀ, ಗಂಟು ಮುಖ ಹಾಕೊಳ್ಳೋರು ಇರಬಾರ್ದು ರೀ. ನೋಡಿದ್ರೆ ನಕ್ಕ ಆರಾಮೇನ್ರಿ ಅಂತೂ ಕೇಳೋರು ಇರ್ಬೇಕು ರೀ. ಇದು ನಗು ಭಾಳ ಮಜಾ ಅದ ರೀ. ನಕ್ಕರ ಸ್ವರ್ಗ ಹತ್ರ ನರಕ ರೀ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಏನಾರ ಆಗಲಿ ರೀ, ಒಮ್ಮೆ ನಕ್ಕು ಬಿಡ್ರಿ, ಕಷ್ಟ ಹೋಗ್ಬಿಡ್ತಾವೆ. ಕೆಟ್ಟ ಮುಖ ಮಾಡಿ ಕೂಡಬಾರ್ದ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಸ್ವಾಮಿ ಪ್ರಸಾದೋ ಮುಖ ಸಿಗ್ಧಂ ಮಿತ್ರ. ಸಿಗ್ಧಂ ಅಂತಂದ್ರೆ ಇದಕ್ಕೆ ರೀ, ತುಪ್ಪಗೆ ಹೇಳ್ತಾರೆ ಸಿಗ್ಧ, ಜಿಗಿಟ್ ಅಂದಂಗೆ ರೀ. ಬಿಡಂಗೆ ಇಲ್ರಿ, ಅದು ಎಷ್ಟು ತೊಳೆದ್ರು ಸಹಿತ ಮತ್ತು ಅಂಟನ್ನ ಇರ್ತದೆ. ಅಂಥ ಮಿತ್ರ ಇರ್ಬೇಕು ರೀ. ಕೊನೆಯವರೆಗೂ ಸಾಯೋವರೆಗೂ ಬಿಡಬಾರ್ದ್ರಿ ಅವ್ರು ನಮಗೆ. ಮಿತ್ರನಾಗಿದ್ದವನು ಅವನು ನನ್ನ ಆಪತ್ಕಾಲದ ಬಂಧು ರೀ. ನಮಗೆ ಒಳ್ಳೆಯ ಮಾರ್ಗಕ್ಕೆ ಹಚ್ಚೋರಿದ್ರೆ ಅವರ ನಿಜವಾದ ಮಿತ್ರರಿ. ಮತ್ತು ಎಲ್ಲೆಲ್ಲರೇ ಹೋಗಿ ಏನೇನಾರ ಕುಡ್ಸಾಕತ್ತಂದ್ರೆ ಅವರೆಲ್ಲರಿ. ಕೆಟ್ಟ ಚಾಲಿ ಕಲಿಸೋನು ಮಿತ್ರನಾಗಂಗಿಲ್ಲ ರೀ. ಅವನು ಮಿತ್ರನ ಸ್ವರೂಪದಲ್ಲಿ ಶತ್ರು ರೀ ಅವರು. ಆದರೆ ಒಳ್ಳೆಯ ಮಿತ್ರನಾಗಿದ್ದವನು ನಮಗೆ ಒಳ್ಳೆಯ ದಾರಿಗೆ ತೊಗೊಂಬರ್ತಾನೆ. ಅವನ ಜೊತೆಗಿದ್ರೂ ಸಹಿತ ನಮಗೂ 4 ಮಂದಿ ಒಳ್ಳೆಯವ್ರು ಅನ್ನುವಂತಹ ಮಿತ್ರ ಇರಬೇಕು. ಆ ಮಿತ್ರ ಹೇಗಿರಬೇಕು? ನಮ್ಮ ಮೇಲೆ ಪ್ರೀತಿ ಇರಬೇಕು, ಮ್ಯಾಲಿನ ಮೇಲೆ ಮಾತಾಡ್ತಿರ್ಬೇಕು ರೀ. ಅದಕ್ಕಾಗಿ ಕೃಷ್ಣ ಮತ್ತು ಸುಧಾಮನ ಮಿತ್ರತ್ವ ಹೇಗಿತ್ತು ನೋಡ್ರಿ. ಅಲ್ಲೇ ಅಂತಸ್ತು ಬರೋಂಗಿಲ್ಲ, ಶ್ರೀಮಂತಿಕೆ ಬರೋಂಗಿಲ್ಲ ರೀ. ಅಲ್ಲೇ ಏನು ಪ್ಯಾರಲೋ ಪ್ರೀತಿ ಇರ್ತೈತೆ ರೀ. ಅಲ್ಲೇ ಬೈದೂ ಮಾತಾಡ್ತೇವ್ರಿ ನಾವು ಅವ್ರಿಗೆ. ನಮ್ಮ ಒಡ ಹುಟ್ಟಿದವರ ಮುಂದೆ ನಮ್ದು ಕಷ್ಟ ಸುಖ ಹೇಳ್ಕೊಳಂಗಿಲ್ಲ ರೀ. ಆದರೆ ಮಿತ್ರನ ಮುಂದೆ ಹೇಳಕ್ಕೆ ಸಾಧ್ಯದ ರೀ. ಅದಕ್ಕಾಗಿ ಹೇಳ್ತಾರೆ, ಏನಾದರೂ ನಿಮ್ಮ ಜೀವನದಲ್ಲಿ ಉತ್ತಮ ಮಿತ್ರರು ಸಿಕ್ಕಿದ್ದೇ ಆದರೆ ಅದು ನಿಮಗೆ ಪರಮಾತ್ಮನ ಕೃಪಾ ಅಂತ ತಿಳ್ಕೊರಿ. ಮುಂದೆ ಹೇಳ್ತಾರೆ, ಅವಂಚಕ ಪರಿಜನ ಅಂತೇಳಿದ್ರೆ ನಮ್ದು ಇದು ರೀ, ಬಂಧು ಬಳಗದವ್ರಿ. ಅವ್ರು ಎಂಥವ್ರು ಇರ್ಬೇಕು ರೀ? ಅವರು ಅವಂಚಕನಾಗಿರಬೇಕು, ವಂಚಕರು ಇರಬಾರ್ದ್ರಿ. ಇಸ್ಕೊಳ್ಳುವಾಗ ಪ್ರೀತಿಯಿಂದ ಕೊಡ್ತೇನೆ ಅನ್ನೋದು, ರೊಕ್ಕ ತಗೊಳ್ಳೋದು ಕೊಡಂಗೇ ಇಲ್ಲ ರೀ. ಆಮೇಲೆ ಕೊಡಂದ್ರು ಸಹಿತ ಕೊಡ್ತೇನೆ, ಈಗ ಕೊಡ್ತೇನೆ, 2 ದಿನದೊಳಗೆ ಕೊಡ್ತೇನೆ, ಮತ್ತು ಯಾವಾಗ ಕೇಳ್ತೇನೆ, ಮತ್ತು 2 ದಿನದೊಳಗೆ ಕೊಡ್ತೇನೆ. ಎಷ್ಟು ಮುಖ ನೋಡಿದ್ರು ಈಗ ಎಲ್ಲ ಇವ್ನು ಕೊಟ್ಟ ಬಿಡ್ತಾನೋ, ಇವ್ನ ಮುಂದೆ ಕೇಳೋದೇ ಬ್ಯಾಡ ಅನ್ನುವಂಗೆ. ಆದರೆ ದುಷ್ಟರಿ ಅವರು, ವಂಚಕನಾಗಿದ್ದವನು ನಯವಂತವಾಗಿ ಮಾತಾಡ್ತಾರೆ, ಆದ್ರೆ ಕೊಡಂಗೇ ಇಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ, ಅವಂಚಕ ಪರಿಜನ. ನಮ್ಮ ಸಮೀಪಿದ್ದವರೇ ಮೋಸ ಮಾಡ್ತಾರೆ ರೀ ಯಾವಾಗೂ. ನಿಷ್ಕ್ಲೇಶಲೇಶಂ ಮನಃ. ನಿಮ್ಮ ಮನಸ್ಸು ಹೇಗಿರಬೇಕಪ್ಪ ಅಂತೇಳಿದ್ರೆ, ನಿಷ್ಕ್ಲೇಶ ದುಃಖರಹಿತವಾದ ಮನೋಸ್ಥಿತಿ ನಿಮ್ಮದು ಇದ್ದಿದ್ದೇ ಆದರೆ ಅದು ಪರಮಾತ್ಮನ ಕೃಪಾರಿ. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ. ನಮ್ಮ ಮನಸ್ಸು ಆನಂದ ಇದ್ರೆ ನಮಗೆ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ರೀ. ಅದ ನಮ್ಮ ಮನಸ್ಸು ಉಗ್ರ ಆದ್ರೆ ಭಾಳ ತ್ರಾಸದ ರೀ. ಆದರೆ ನಾವು ಹಂಗೆ ಅಧ್ಯಾತ್ಮದೊಳಗೆ ಪ್ರವೇಶ ಆಗ್ತೇವೆ ನೋಡ್ರಿ, ನಮ್ದು ಮನಸ್ಸು ಹೋಗಿ ಸುಮನಸ್ಸು ಆಗ್ತೈತೆ ರೀ. ಸುಮನ್ ಆಗ್ತೈತೆ ಅದು, ಸುಮನಃ. ಮನಯೇವ ಬಂದ ಮೋಕ್ಷ ಕಾರಣ. ಮನಸ್ಸು ಚೆನ್ನಾಗಿದ್ರೆ ನಾ ಚೆನ್ನಾಗಿರ್ತೇನೆ ರೀ. ಮನಸ್ಸು ಬಿಗಡಾಯಿಸ್ತಪ್ಪ ಅಂದ್ರೆ ನಮ್ಮದು ಆರೋಗ್ಯದ ಮೇಲೇನೂ ಸಹಿತ ಪರಿಣಾಮ ಆಗ್ತೈತಿ. ಅದಕ್ಕಾಗಿ ಅವರು ಹೇಳ್ತಾರೆ, ನಿಷ್ಕ್ಲೇಶ ಮನಃ ಇದ್ದದ್ದು ನಿಮ್ಮದು ಆ ಭಗವಂತನ ಕೃಪೆಯ ಲಕ್ಷಣ ರೀ. ಆಕಾರೋ ರುಚಿರ. ಆಕಾರ ರೀ, ನಮ್ಮದು ಶರೀರ ಆಕಾರ ಚಂದ ಇರ್ಬೇಕು ರೀ.
ಚಂದ ಇದ್ರದು ಪರಮಾತ್ಮನ ಕೃಪಾರಿ, ಅವನ ಮಾಡೋದ್ರಿ. ನಾವೇನು ತಿದ್ದುಕೊಳಕ್ಕೆ ಬರ್ತೈತ್ರಿ? ನಮಗೆ ದೇವ್ರು ಹ್ಯಾಂಗೆ ಹುಟ್ಸ್ಯಾನ ಹಂಗೆ ಅದೇವ್ರಿ ನಾವು. ಆದ್ರೆ ಅವ್ನು ಹುಟ್ಸಿದ್ದೇನೋ ಚಲೋ ಹುಟ್ಸಿರ್ತಾನೆ ರೀ, ಆದ್ರೆ ಹೊಟ್ಟಿಗಿಟ್ಟಿ ಬರೆಸ್ಕೊಳ್ಳೋದು ಯಾರ್ರಿ? ತಿಂದು ಇವೆಲ್ಲ ಟಯರ್ ಅಂತಾರೆ ನೋಡ್ರಿ, ಹಿಂಗೆ ಟಯರ್ ಇಂತ ಬೀಳ್ತಾವ, ಇದು ಗದ್ದ ಕಾಣಿಸಂಗಿಲ್ಲ, ಇಂತಿಂತಾಗ ಹಿಂಗೆ ಮಾಡೋಕ್ಕೂ ಬರೋಂಗಿಲ್ಲ. ಅಂದರೆ ಅತಿ ಸ್ಥೂಲಕಾಯನೂ ಚಲೋ ಇಲ್ಲ, ಅತಿ ತೆಳ್ಳಗೂ ಚಲೋ ಅಲ್ರಿ. ಮತ್ತು ತೆಳ್ಳಗಿದ್ರೆ ಭಾಳ ಚಲೋ ಅಂತಿಲ್ಲ, ತೆಳ್ಳಗನಕ್ಕಿಂತ ಸ್ವಲ್ಪ ಸುಧಾರಿಸ್ಬೇಕು ರೀ. ಬಿದ್ದಗಿದ್ರೆ ರೋಗಗ್ರಸ್ತನಾಗಿ ಬಿದ್ದರೆ ನಮ್ದು ಫ್ಯಾಟ್ನು ಕೆಲಸ ಮಾಡ್ತೈತ್ರಿ, ಶಕ್ತಿ ಕೊಡ್ತೈತ್ರಿ. ನಿಮ್ಮ ಎಲುಬಿನ ಮೇಲೆ ಸ್ವಲ್ಪ ಚರ್ಬಿ ಇದ್ರೆ ನೀವು ಬಿದ್ದರೂ ಸಹಿತ ಕಾಲು ಮುರಿಯಂಗಿಲ್ಲ ರೀ. ಇಲ್ಲಾಂದ್ರೆ ಒಣ ರೊಟ್ಟಿ ಇದ್ರೆ ಲಟ್ ಪಟ್ಟು ಮುರಿತಾವೆ. ಅದಕ್ಕಾಗಿ ಹೇಳ್ತಾರೆ, ಈ ನಮ್ಮ ಶರೀರವು ಸುಂದರವಾಗಿರ್ಬೇಕಂದ್ರೂ ಸಹಿತ ಪರಮಾತ್ಮನ ಕೃಪಾರಿ. ನಾವು ಸಹಿತ ಮಂದಿ ಒಮ್ಮಿಗ್ಲೆ ನಂದು ಬುದ್ಧಿ ನೋಡಂಗಿಲ್ಲ ರೀ, ನಮ್ದು ಫಿಗರ್ ನೋಡ್ತಾರೆ ರೀ. ಮೊದಲು ಡುಮ್ಮಿ ತಿಂದು ಹ್ಯಾಂಗಾಗಿ ಅವಡಿಕಿ ಅದ ಸಿದ್ಧಾರೂಢಜ್ಜ ನೋಡ್ರಿ ಹ್ಯಾಂಗೆ ಗದ್ದಂತ ಕಟ್ಗೆ ಹಂಗೆ ಹೊಟ್ಟಿ ಬೆನ್ನು ಒಂದಾಗಿತ್ತು ರೀ ಅವ್ರದ್ದು ಯೋಗದಿಂದ ಶರೀರ ದಂಡನೆ ಮಾಡಿದ್ದರ್ರಿ. ಶರೀರಕ್ಕೆ ದಂಡನ ಕೊಡ್ಬೇಕ್ರಿ. ಇದಕ್ಕೆ ಭಾಳ ಕುಡಿಸಿ ಇಲ್ಲವ್ವ ಬರ್ತೈತ್ರಿ, ಎದಾಗ ಬರೋಂಗಿಲ್ಲ ನಡಿ ಅನ್ಬೇಕು. ಅದಕ್ಕೆ ನಡೆಸ್ಕೋಬೇಕ್ರಿ ನಾವು, ಅದು ನಮಗೆ ನಡೆಸ್ಕೋಬಾರ್ದು. ಈ ಶರೀರ ಒಂದು ಕೂಸಿದ್ದಂಗೆ ರೀ, ಇದಕ್ಕೆ ಚಂದಂಗೆ ಕೆಲಸ ಕೊಟ್ರೆ ಕೆಲಸ ಮಾಡ್ತೈತ್ರಿ, ಬ್ಯಾಡ್ ಬಿಡಂದ್ರೆ ಬಿಟ್ಟು ಬಿಡ್ತೈತ್ರಿ, ಅದು ಜಂಕ್ ಹಿಡಿದು ಬಿಡ್ತೈತ್ರಿ, ಮಾಡೋದು ಮಾಡಂಗಿಲ್ಲ ರೀ ಆಮೇಲೆ. ಅದಕ್ಕಾಗಿ ಬೆಳಿಗ್ಗೆ ಎಲ್ಲರೂ ಕೂಡಿ ಗ್ಲಾಸ್ ಹೊಸಕ್ಕೆ ಬರ್ರಿ ನೀವು. ನಾ ಅಲ್ಲೇ ಇರ್ತೇನೆ ಬೆಳಿಗ್ಗೆ 6:15 7:30 ತನಕ. ಅಡ್ಡಾಡ್ಬೇಕ್ರಿ ಮನುಷ್ಯ. ಒಂದಿನ ಬರ್ಬೇಕ್ರಿ, ತಿಂಗಳಿಗೆ ಒಂದ್ಸಲ ಬರ್ರಿ. ಬಂದು ಅಡ್ಡಾಡಿದ್ರೆ ಒಂದು ಹೊಸ ಅನ್ನಿಸ್ತೈತ್ರಿ. ಅದ ನೋಡಿದ್ದ ಚಲೋ ಅನ್ಸಂಗಿಲ್ಲ. ನಿಮ್ದು ಗಾರ್ಡನ್, ಅದು ಗಾರ್ಡನ್ ದೊಡ್ಡದೈತಿ, ನಾ ತೋರಿಸ್ತೇನೆ ನಿಮಗೆ. ಅದಕ್ಕಾಗಿ ಹಂಗೆ ಗಾರ್ಡನ್ ಎಲ್ಲ ಅಡ್ಡಾಡಿದ್ರೆ ಏನಾಗ್ತೈತಪ್ಪ ಅಂದ್ರೆ ಮನಸ್ಸು ಶಾಂತಿ ಇರ್ತೈತ್ರಿ. ಮತ್ತೆ ಹೇಳ್ತಾರೆ ಸ್ಥಿರಶ್ಚ ವಿಭವಾಹ, ನಿಮ್ಮ ಕಡೆ ಇದ್ದಿದ್ದ ದುಡ್ಡನ್ನು ಬೇಕಾಬಟ್ಟಿ ಹಂಗೆ ನೀರಿನಂಗೆ ಖರ್ಚು ಮಾಡಬಾರ್ದ್ರಿ. ಸ್ಥಿರ ಇಡಬೇಕ್ರಿ, ಅದಕ್ಕೆ ಕೊಡುವಷ್ಟು ಕೊಡ್ಬೇಕ್ರಿ. ಅವು FD ಮುರಿಸ್ಬಾರ್ದ್ರಿ, ಭಾಳ ಇರಲಿ ಅನ್ಬೇಕು. ಈಗಲ್ಲಂದ್ರೆ ಯಾವಾಗ ಎಂಥ ಟೈಮ್ ಬರ್ತೈತೆ ಗೊತ್ತಿಲ್ಲ ರೀ. ಕೊಡೋದು ಸರಳದ, ಇನ್ನೊಬ್ಬರ ಕಡೆಯಿಂದ ಇಸ್ಕೊಳ್ಳೋದು ಭಾಳ ಕಷ್ಟ ಅದ ರೀ. ಇದ್ದೆ ವಕ್ತಕೋ ಖತಮ್ ಕರೋ, ರತನ್ಕೋ ಜತನ್ ಕರೋ. ನಮಗೆ ನಾವು ಇರೋ ತನಕ ಇರಲಿ ರೀ, ಅದು ನಮ್ಮ ಕಡೆನೇ ಇರಲಿ. ಅದಕ್ಕಾಗಿ ಹೇಳ್ತಾರೆ ಸ್ಥಿರ ವಿಭವ ವಿದ್ಯಾವದಾತಂ ಮುಖಂ. ವಿದ್ಯಾ ಇದ್ದಿದ್ದ ಮುಖ ಸುಂದರ ರೀ. ಕರ್ಗ ಬೆಳ್ಳಗ ಏನಿಲ್ಲ ರೀ. ಕರ್ಗ ಇದ್ದರೂ ಸಹಿತ ಅವರು ಅಲ್ಲಿ ವಿದ್ವತ್ತಿದ್ರು ಅವ್ರು ಎಷ್ಟು ಚಂದ ಕಾಣಿಸ್ತಾರೆ ರೀ. ವಿದ್ಯೆ ಇಲ್ಲದ ಮುಖ ಹದ್ದಿಗಿಂತ ಕಡೆ. ವಿದ್ಯಾ ಇದ್ದವ್ರಿ ಅವ್ರು ಎಲ್ಲ ಕಡೆ ಪೂಜ್ಯತೆ ರೀ. ವಿದ್ಯಾವಾನ್ ಎಲ್ಲ ಸರ್ವತ್ರ ಪೂಜ್ಯತೆ. ಮೂರ್ಖಃ ಸ್ವಗೃಹೇ ರಾಜ ಸ್ವದೇಶೇ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅದಕ್ಕಾಗಿ ಜೀವನದಲ್ಲಿ ವಿದ್ಯಾನೂ ನಮಗೆ ಸಿಕ್ಕೇತಪ್ಪ, ಅದರಲ್ಲಿಯೂ ಪರಾವಿದ್ಯಾ ಸಿಕ್ಕೇತಂತ ಹೇಳಿದರೆ ಆ ಪರಮಾತ್ಮನ ಕೃಪಾ ಅಂಥೇಳಿ ಇದ್ರಾಗ ಹೇಳ್ತಾರೆ ಅವರು. ತುಷ್ಟೇ ವಿಷ್ಟಪ ಕಷ್ಟಹಾರಿಣಿ ಹರವು ಸಂಪ್ರಾಪ್ತೆ ದೇಹಿನ. ಯಾರೀಗ ಇವೆಲ್ಲ ಹರಿಯಿಂದ ಎಲ್ಲ ಕಷ್ಟಗಳು ಹರವು ಅಂದರೆ ನಾಶವಾಗಿದೆಯೋ ಅವರಿಗೆ ಈ ಎಲ್ಲ ಮೇಲಿನ ಕೃಪೆಯು ಆಗಿರುತ್ತದೆ ಅನ್ನೋದೇ ಈ ಒಂದು ನೀತಿ ಶತಕದ ಅರ್ಥ ರೀ. ಹರಿ ಓಂ.